ಸರ್ ಇದು ಎಷ್ಟು ವರ್ಷ ಆಯ್ತು ಹಾಕಿ? ಸುಮಾರು ಒಂದು 10 ವರ್ಷ ಆಗಿದೆ ಸರ್. 10 ವರ್ಷ ಆಯ್ತು, ಎಲ್ಲೂ ತುಕ್ಕಿಡಿದಿಲ್ಲ? ಏನು ಇಲ್ಲ ಸರ್, ಇಲ್ಲ ಸರ್. ಓಕೆ, ಇದು ನೋಡ್ಬಿಟ್ಟು ಯಾರಾದ್ರೂ ರೈತರು ವಿಚಾರಿಸಿದ್ರ ಅಥವಾ ನೀವು ಯಾರಿಗಾದ್ರೂ ರೆಕಮೆಂಡ್ ಮಾಡಿದ್ರೆ? ನಾವು ಹೇಳಿದೀವಿ, ಅವರು ಯೂಸ್ ಮಾಡ್ತಾವ್ರೆ, ತಂದವ್ರೆ, ಹಾಕಿದ್ದಾರೆ. ಓಕೆ ಸರ್. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ರೈತ ಬಾಂಧವರೇ, ನಮ್ಮ ಒಂದು ಆಸ್ತಿ ಪಾಸ್ತಿಗಳ ಗಡಿಯ ರಕ್ಷಣೆಗೋಸ್ಕರ ಆಗಿರ್ಬೋದು ಅಥವಾ ನಮ್ಮ ಹೊಲ ಗದ್ದೆಗಳಲ್ಲಿ ಪ್ರಾಣಿಗಳ ಕಾಟ ಇದ್ದರೆ ಆ ಒಂದು ಕಾಟವನ್ನು ತಪ್ಪಿಸೋದಕ್ಕೋಸ್ಕರ ಆಗಿರ್ಬೋದು, ಮುಳ್ಳು ತಂತಿಯ ಬೇಲಿಗಳನ್ನಾಗಿರಲಿ ಅಥವಾ ಚೈನ್ ಲಿಂಕ್ ಮೆಶ್ಗಳನ್ನು ನಾವು ಸಾಮಾನ್ಯವಾಗಿ ನಮ್ಮ ಹೊಲ ಗದ್ದೆಗಳಿಗೆ ತೋಟಗಳಿಗೆ ಬಳಸ್ತೀವಿ. ಸೊ ಈ ಒಂದು ಚೈನ್ ಲಿಂಕ್ ಮೆಶ್ ಮತ್ತು ಮುಳ್ಳು ತಂತಿಯ ಮಾಹಿತಿಯನ್ನು ಕೊಡಲಿದ್ದೇನೆ. ಹೌದು, ನಾವೀಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿರುವಂತಹ ನಿರ್ಮಲಾ ಇಂಡಸ್ಟ್ರೀಸ್ ರವರ ಹೈಕೋರ್ಟ್ ತಂತಿ ಬೇಲಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಇವರು ಎಲ್ಲಿಂದಲೂ ತಂದು ಮಾರಾಟ ಮಾಡಲ್ಲ, ಸ್ವತಃ ಇವರೇ ಉತ್ಪಾದನೆಯನ್ನು ಮಾಡ್ತಾರೆ. ಸೊ ಇವರು 2 ಘಟಕಗಳು ನಮ್ಮ ಕಾಮಾಕ್ಷಿಪಾಳ್ಯದಲ್ಲಿ ಇದ್ದಾವೆ. ಸೊ ಇವರೇ ಚೈನ್ ಲಿಂಕ್ ಮೆಶ್ಶು ಮತ್ತು ಮುಳ್ಳು ತಂತಿ ಬೇಲಿಗಳನ್ನು ಉತ್ಪಾದನೆ ಮಾಡ್ತಾರೆ, ತಯಾರು ಮಾಡ್ತಾರೆ. ಸೊ ಸಾಧ್ಯವಾದಷ್ಟು ರೈತರಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ಅತ್ಯುನ್ನತ ಗುಣಮಟ್ಟದ ಉತ್ಪನ್ನಗಳನ್ನು ಕೊಡಬೇಕು ಅನ್ನೋದು ಇವರ ಒಂದು ಮಹಾಬಯಕೆ. ಸೊ ಬನ್ನಿ ತಲೆ ಮಾಡಿದ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಒಂದು ಪರಿಚಯ ಮಾಡಿಕೊಂಡು ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಟ್ಟು ತಮ್ಮಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಶ್ಯಾಮರಾವ್ ಸೂರ್ಯವಂಶಿ ಅಂತ ಹೇಳಿ. 2004ರಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆದ ಕಂಪ್ನಿ ನಿರ್ಮಲಾ ಇಂಡಸ್ಟ್ರೀಸ್ ಹೈಕೋರ್ಟ್ ವೈರ್ಸ್. ಈಗ ಕರ್ನಾಟಕದಾದ್ಯಂತ 8 ಮಾರಾಟ ಶಾಖೆಗಳನ್ನು ಹೊಂದಿದ್ದು 2 ಉತ್ಪಾದನಾ ಘಟಕಗಳನ್ನು ಕೂಡ ಹೊಂದಿದೆ. ಕರ್ನಾಟಕದಲ್ಲಿ ಸಾಕಷ್ಟು ಬೇರೆ ಬೇರೆ ಕಂಪನಿಗಳಿದೆ. ಅದರಲ್ಲಿ ನಾವ್ ಯಾಕೆ ವಿಭಿನ್ನವಾಗಿದ್ದೀವಿ ಅನ್ನೋದಾದ್ರೆ, ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಲೇಬರ್ ಕೆಲಸ ಮಾಡಿದ್ವಿ. ಸ್ಟಾರ್ಟಿಂಗ್ ನಮ್ಗೆ ಅರ್ಥ ಆಗ್ತಾ ಬಂತು, ಕಡಿಮೆ ಕ್ವಾಲಿಟಿ ಮೆಟೀರಿಯಲ್ ಜಾಸ್ತಿ ರೇಟಿಗೆ ಸೇಲ್ ಮಾಡ್ತಾ ಇದ್ದಾರೆ. ರೈತರಿಗೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಕಡಿಮೆ ರೇಟ್ ನಲ್ಲಿ ಸಿಗೋದು ಹೇಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಮದೇ ಆದ ಒಂದು ಬ್ರ್ಯಾಂಡ್ ಅನ್ನ, ಹೈಕೋರ್ಟ್ ವೈರ್ಸ್ ಅಂತ ಹೇಳಿ ಒಂದು ಬ್ರ್ಯಾಂಡ್ ಅನ್ನ ಮಾಡಿ ಕರ್ನಾಟಕದಾದ್ಯಂತ ಶಾಖೆಗಳನ್ನು ಮಾಡಿ ರೈತರಿಗೆ ನೇರವಾಗಿ ಸಿಗಬೇಕು. ಮಧ್ಯದಲ್ಲಿ ಯಾರೇ ಮಧ್ಯವರ್ತಿಗಳು ಕೂಡ ಇರ್ಕೂಡುದು. ತಯಾರಿಕಾ ಘಟಕದಿಂದ ಕೊನೆಯಲ್ಲಿ ಉಪಯೋಗಿಸ್ತಾರಲ್ಲ ಅವ್ರವರೆಗೂ ಡೈರೆಕ್ಟ್ ಆಗಿರ್ಬೇಕು, ಮಧ್ಯದಲ್ಲಿ ಯಾರು ಇರ್ಕೂಡ್ದು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಹೈಕೋರ್ಟ್ ವೈರ್ಸ್ ನ ಕರ್ನಾಟಕದಲ್ಲಿ ಹೋಬಳಿ ಲೆವೆಲ್ ನಲ್ಲಿ ಸ್ಟಾರ್ಟ್ ಮಾಡಬೇಕು, ಹೋಬಳಿ ಲೆವೆಲ್ ನಲ್ಲಿ ಪ್ರಾರಂಭ ಮಾಡಬೇಕು. ರೈತರಿಗೆ ನೇರವಾಗಿ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟ ಗುಣಮಟ್ಟದ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಸಿಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಈಗ ಸಾಮಾನ್ಯವಾಗಿ ಎಲ್ಲಾ ಕಂಪನಿಯವರು ತಮ್ಮ ಉತ್ಪನ್ನಗಳು ಗುಣಮಟ್ಟದ ಉತ್ಪನ್ನಗಳಾಗಿರ್ತವೆ ಅಂತಾನೆ ಹೇಳ್ತಾರೆ. ಬಟ್ ರೈತರು ಅದನ್ನ ನಂಬೋದಕ್ಕೆ ತಯಾರಿಲ್ಲ. ಯಾಕಪ್ಪ ಅಂತಂದ್ರೆ ಯಾವುದೇ ಒಂದು ಕಂಪನಿಯವರು ತಮ್ಮ ಪ್ರಾಡಕ್ಟ್ಗಳು ಕ್ವಾಲಿಟಿ ಇಲ್ಲ, ನಾವು ಲೋ ಕ್ವಾಲಿಟಿ ಕೊಟ್ಟು ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ. ಸರ್, ಇದಕ್ಕೆ ನೀವೇನ್ ಹೇಳ್ತೀರಿ ಸರ್? ಖಂಡಿತವಾಗ್ಲು ಹೆತ್ತವ್ರಿಗೆ ಹೆಗ್ಣ ಮುತ್ತು, ತಪ್ಪೇನಿಲ್ಲ ಹೇಳೋದ್ರಲ್ಲಿ. ಆದ್ರೆ ಅದನ್ನ ಸರಿ ಇದೆ ಇಲ್ಲ ತಪ್ಪಿದೆ ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ಕೊಡುವಂತ ಏನ್ ಉತ್ಪನ್ನಗಳಿದೆ ಅದ್ರಲ್ಲಿ ಸಣ್ಣದೊಂದು ಪೀಸ್ ತಗೊಂಡು ಯಾವ್ದಾದ್ರು ಲ್ಯಾಬ್ ಕೊಡಿ, ನಿಮ್ಗೆ ಇಷ್ಟ ಬಂದಿದ್ ಲ್ಯಾಬ್ ತಗೊಂಡೋಗಿ ಕೊಡಿ. ಅಲ್ಲಿ ಏನ್ ಜಿಂಕ್ ಕೋಟಿಂಗ್ ಬರುತ್ತೆ, ಅದೇನ್ ಕ್ವಾಲಿಟಿ ಹೇಳ್ತಾರೆ ಕಂಪ್ನಿಯವರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ನೋಡಿ, ಒಂದ್ ಜೊತೆ ಬಟ್ಟೆ ತಗೋಬೇಕು ಅಂದ್ರೆ 10 ಜಾಗದಲ್ಲಿ ನಾವು ತಿರುಗಾಡ್ತೀವಿ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ ಅನ್ನೋದಾದ್ರೆ 2 ಕಡೆ ವಿಚಾರಿಸೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಆ ಸ್ಯಾಂಪಲ್ ನ ತಗೊಂಡೋಗಿ ಎಲ್ಲರ ಸ್ಯಾಂಪಲ್ ತಗೊಳ್ಳಿ, ಬೇರೆಯವ್ರ ಕಂಪ್ನಿ ಸ್ಯಾಂಪಲ್ ಗಳನ್ನ ತಗೊಳ್ಳಿ. ನಾವ್ ಯಾರಿಗೂ ಕಡಿಮೆ ಕ್ವಾಲಿಟಿ ಅಂತ ಹೇಳಿ ನಾನು ಯಾರಿಗೂ ತುಚ್ಛವಾಗಿ ಹೇಳುವಂತದ್ದಲ್ಲ. ಆದ್ರೆ ನಮ್ ಪದಾರ್ಥ, ನಮ್ಮ ಉತ್ಪನ್ನಗಳು ಬೆಸ್ಟ್ ಇದೆ ಅನ್ನೋದಕ್ಕೆ ನೀವು ಸ್ಯಾಂಪಲ್ ತಗೊಂಡು ಯಾವ್ದಾದ್ರು ಲ್ಯಾಬ್ ಅಲ್ಲಿ ತೋರಿಸಿ. ಆ ಲ್ಯಾಬ್ ಕೊಟ್ಟಿರ್ತಿರಲ್ಲ ಖರ್ಚು, ಅದನ್ನ ಕೂಡ ನಾವೇ ಕೊಡ್ತೀವಿ, ಯೋಚನೆ ಮಾಡ್ಬೇಡಿ. ಆದ್ರೆ ಸಿಗ್ತಿರುವಂತ ಮೆಟೀರಿಯಲ್, ನಿಮ್ಗೆ ಸಿಗ್ತಿರುವಂತ ಉತ್ಪನ್ನ ಏನಿದೆ ಅದು ಕ್ವಾಲಿಟಿ ಇದೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ತಗೊಳ್ಳಿ ಅನ್ನೋದು ನನ್ನ ಉದ್ದೇಶ. ಸರಿಗೆ ಒಂದಷ್ಟು ಜನ ರೈತರು ನಾವು ನಿಮ್ಮಲ್ಲೇ ಬಂದು ಅಲ್ಲಿ ನೋಡಿ ತಗೋಬೋದಾ, ಚೆಕ್ ಮಾಡ್ಬೋದಾ? ಖಂಡಿತ ತಗೊಬಹುದು. ಕಾಮಾಕ್ಷಿಪಾಳ್ಯ, ಬೆಂಗಳೂರು ಕಾಮಾಕ್ಷಿಪಾಳ್ಯದಲ್ಲಿ ನಮ್ಮ ಉತ್ಪಾದನಾ ಘಟಕಗಳಿವೆ. ಕಾಮಾಕ್ಷಿಪಾಳ್ಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಲ್ಯಾಬ್ಗಳು ಕೂಡ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಲ್ಯಾಬ್ಗಳು ಕೂಡ ಇದೆ. ಆ ಲ್ಯಾಬ್ಗಳಲ್ಲಿ ತಗೊಂಡೋಗಿ ನೀವು ನಮ್ಮ ಉತ್ಪನ್ನಗಳನ್ನ ಕೊಟ್ರೆ ಅವರೇ ಚೆಕ್ ಮಾಡಿ ಹೇಳ್ತಾರೆ ಯಾವ್ದು ಬೆಸ್ಟ್ ಇದೆ, ಎಷ್ಟು ಜಿಂಕ್ ಕೋಟಿಂಗ್ ಇದೆ, ಮೆಟೀರಿಯಲ್ ಹೇಗಿದೆ ಅನ್ನೋದನ್ನ ಅವ್ರು ಹೇಳ್ತಾರೆ. ಇವಾಗ ನಾನು ಹೇಳೋದು ಖಂಡಿತ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತೀನಿ. ಅದಕ್ಕೆ ನೀವು ಲ್ಯಾಬ್ ಇಂದ ಅದನ್ನ ಸರ್ಟಿಫೈ ಮಾಡ್ಕೊಂಡಾಗ ಅದ್ರದ್ದು
ಪದಾರ್ಥದ ಗುಣ ಏನು, ಕ್ವಾಲಿಟಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಸರ್ ಈಗ ತಮ್ಮಲ್ಲಿ ಯಾವ ಯಾವ ಉತ್ಪನ್ನಗಳು ಸಿಗ್ತವೆ ಸರ್? ನಮ್ಮಲ್ಲಿ ಮುಳ್ಳು ತಂತಿ ಮೇನ್, ಮತ್ತೆ ಚೈನ್ ಲಿಂಕ್ ಮೆಶ್. ನಮ್ಮಲ್ಲಿ 16 ಗೇಜ್ ಇಂದ ಹಿಡಿದು 6 ಗೇಜ್ ವರೆಗೂ ಮಾಡುವಂತ ಚೈನ್ ಲಿಂಕ್ ಮೆಶ್ ಇದೆ. ಅರ್ಧ ಇಂಚಿಂದ ಹಿಡಿದು 6 ಇಂಚ್ ವರೆಗೂ ಮಾಡ್ತೀವಿ. 1 ಅಡಿ ಹೈಟ್ ಇಂದ ಹಿಡಿದು 20 ಅಡಿವರೆಗೂ ಬೇಕಾದ್ರೂ ಮಾಡ್ತೀವಿ. ಮುಳ್ಳು ತಂತಿನಲ್ಲಿ 3 ಕ್ವಾಲಿಟಿ ಮೆಟೀರಿಯಲ್ ಬರುತ್ತೆ. ಒಂದು 12x12, 12x14, 14x14 ಅಂತ. 12x12 18ರಿಂದ 20 ಅಡಿ ಬರುತ್ತೆ. 12x14 24ರಿಂದ 26 ಅಡಿ ಬರುತ್ತೆ. 14x14 34ರಿಂದ 36 ಅಡಿ ಬರುತ್ತೆ. ಈ ರೀತಿ 3 ಕ್ವಾಲಿಟಿ ಮೆಟೀರಿಯಲ್ ನ ಮಾಡ್ತೀವಿ ನಾವು. ಸರ್ ಈಗ ಇದೆಲ್ಲ ಹೈಕೋರ್ಟ್ 100 GSM ಇಂದ ಆಗಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ 20ರಿಂದ 25 ವರ್ಷ ಆದ್ರೂ ತುಕ್ಕು ಹಿಡಿಯೋದಿಲ್ಲ, ಗ್ಯಾರಂಟಿ ಇರುತ್ತೆ. ನಿಮ್ಗೆ ಅಂತ ಸಂದರ್ಭದಲ್ಲಿ ತುಕ್ಕು ಬಂತು ಬರೋ ಸಾಧ್ಯತೆಗಳಿಲ್ಲ. 20 ವರ್ಷದಿಂದ ನಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾ ಇದೀವಿ, ಬರೋ ಸಾಧ್ಯತೆಗಳಿಲ್ಲ. ಅಕಸ್ಮಾತ್ ತುಕ್ಕು ಹಿಡಿತು ಅಂತ ಹೇಳಿದ್ರೆ ನಿಮ್ಗೆ ಅಷ್ಟು ಮೆಟಲ್ ನ ರಿಪ್ಲೇಸ್ಮೆಂಟ್ ಕೊಡ್ತೀವಿ ಕಂಪನಿ ಕಡೆಯಿಂದ. ಬಿಲ್ ಅಲ್ಲಿ ಕೂಡ ಮೆನ್ಷನ್ ಮಾಡಿ ಕೊಡ್ತೀವಿ ಹೈಕೋರ್ಟ್ 100 GSM ಅಂತ ಹೇಳಿ. ಯಾವ ಕಾರಣಕ್ಕೂ ತುಕ್ಕು ಹಿಡಿಯಲ್ಲ. ಅಕಸ್ಮಾತ್ ತುಕ್ಕು ಹಿಡಿದ್ರೆ ರಿಪ್ಲೇಸ್ಮೆಂಟ್ ಕೊಡೋ ಜವಾಬ್ದಾರಿ ಕಂಪನಿದು. ಸರ್ ಈಗ ಇಲ್ಲಿ ಬರೀ ಬೆಂಗಳೂರು ಸುತ್ತಮುತ್ತ ಇರೋರು ಎಷ್ಟೇ ಸಪ್ಲೈ ಮಾಡ್ತಾರೆ ಅಥವಾ ಕರ್ನಾಟಕದಾದ್ಯಂತ ಕರ್ನಾಟಕದ ಯಾವ ಮೂಲೆನಲ್ಲಾದ್ರೂ ಇರ್ಲಿ, ಅವ್ರಿಗೆ ನಿಯರೆಸ್ಟ್ ಹೋಗುವಂತ ಯಾವ ಟ್ರಾನ್ಸ್ಪೋರ್ಟ್ ಕಂಪನಿ ಇರುತ್ತೆ ಅದನ್ನ ನಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಾವು ಫ್ರೀ ಡೆಲಿವರಿ ಕೊಡ್ತೀವಿ. ಕರ್ನಾಟಕದಾದ್ಯಂತ ಎಲ್ಲಾದ್ರೂ ತಗೊಳ್ಳಿ, ತೊಂದ್ರೆ ಇಲ್ಲ. ಫ್ರೀ ಡೆಲಿವರಿ ಕೊಡೋದು ನಮ್ ಜವಾಬ್ದಾರಿ. ಸರ್ ಮಿನಿಮಮ್ ಇಷ್ಟು ತಗೊಳ್ಬೇಕಂತ? ಇಲ್ಲ 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 ಇಲ್ಲ, ನಾವು ಮ್ಯಾನುಫ್ಯಾಕ್ಚರರ್ಸ್. ಹಾಗಾಗಿ ನಮ್ಗೆ ಕ್ವಾಂಟಿಟಿನಲ್ಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬೇರೆ ಯಾರೋ ಮಾಡಿರೋದನ್ನ ತಂದು ಇಟ್ಕೊಂಡು ನಾವು ಮಾರ್ತಾ ಇಲ್ಲ, ನಾವೇ ತಯಾರು ಮಾಡಿ ನಾವೇ ಕೊಡ್ತಾ ಇರೋದ್ರಿಂದ ನೀವು 1 kg ಕೇಳಿದ್ರು ಕೊಡ್ತೀವಿ, 10 ಟನ್ ಕೇಳಿದ್ರು ಕೊಡ್ತೀವಿ, 1 ಅಡಿ ಕೇಳಿದ್ರು ಕೊಡ್ತೀವಿ, 1000 ಅಡಿ ಕೇಳಿದ್ರು ಕೊಡ್ತೀವಿ. ಓಕೆ ಸರ್, ಈಗ ಈಗಾಗಲೇ ನಿಮ್ಮ ಒಂದು ಉತ್ಪನ್ನಗಳನ್ನ ಬಳಸ್ತಾ ಇರೋ ರೈತರ ಬಗ್ಗೆ ಮಾಹಿತಿ ಕೊಡ್ತೀರಾ ಅಥವಾ ಅವ್ರ ಹತ್ರ ಏನಾದ್ರು ಖಂಡಿತ ಕೊಡ್ತೀವಿ, ಖಂಡಿತ ಕೊಡೋಣ. ನಮ್ಮಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳಿಂದ ಹಿಡಿದು ಸಣ್ಣ ಸಣ್ಣ ರೈತರು ಒಂದು 20-30 ಸೈಟ್ ಹಾಕುವಂತವ್ರು ಕೂಡ ಬರ್ತಾರೆ. ಆ ಕೆಲಸ ಕೂಡ ಮಾಡ್ಕೊಡ್ತೀವಿ. ಅಂದ್ರೆ ಈಗ ಕೇವಲ ಕೃಷಿ ಉಪಯೋಗಕ್ಕಷ್ಟೇ ಬರುತ್ತೆ ಸರ್ ಅಥವಾ ಕನ್ಸ್ಟ್ರಕ್ಷನ್? ಇಲ್ಲ ಇಲ್ಲ ಇಲ್ಲ, ನೋಡಿ ನಮ್ಮಲ್ಲಿ ಬರುವಂತದ್ದು ಒಂದು BDA, BBMP, BWSSB ಕಾಂಟ್ರಾಕ್ಟರ್ಸ್, ಈ ದೊಡ್ಡ ಮೋಡಿ ಈ ರೀತಿ ಎಲ್ಲ ಬರುತ್ತಲ್ಲ, ಅಲ್ಲಿ ಸೈಡ್ ಅಲ್ಲಿ ಹಾಕುವಂತವ್ರು ಬರ್ತಾರೆ, ರೈತರು ಬರ್ತಾರೆ. ಸೈಟ್ಗಳಿಗೆ ಏನು ಪ್ರೆಸ್ ಪಾಸಸ್ ತಿರುಗಾಡ್ತಾರಲ್ಲ ಅದನ್ನ ತಡಿಬೇಕು ಅಂತ ಹೇಳಿ ಅವರು ಕೂಡ ಬರ್ತಾರೆ. ನಮ್ಮಲ್ಲಿ ಎಲ್ಲಾ ರೀತಿ ಜನಗಳಿಗೂ ಮೆಟೀರಿಯಲ್ ಸಿಗತ್ತೆ. ಎಲ್ರಿಗೂ ಒಂದೇ ರೀತಿ ಇರತ್ತೆ. ನಾವ್ ಹೇಳುದು ನೀವು 1 kg ತಗೊಂಡ್ರೆ ಬೇರೆ ರೇಟ್ ಇರುತ್ತೆ, 1 ಟನ್ ತಗೊಂಡ್ರೆ ಬೇರೆ ರೇಟ್ ಇರುತ್ತೆ ಅಂತ ಹೇಳಿ ಇಲ್ಲ. ನಾವು ತಯಾರು ಮಾಡೋರಾಗಿರೋದ್ರಿಂದ ನಮಗೆ ಎಷ್ಟು ಲೇಬರ್ ಆಗುತ್ತೋ ಅಷ್ಟು ಲೇಬರ್ ಆಗೇ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಒಂದೇ ರೇಟ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಒಂದೇ ರೇಟ್ ಇರುತ್ತೆ. ಇವತ್ತು ಬೆಂಗಳೂರಿನಲ್ಲಿ ನೀವು ನಮ್ಮ ಫ್ಯಾಕ್ಟ್ರಿನಲ್ಲಿ ಏನ್ ರೇಟ್ ತಗೊಂತೀರಾ ಸೇಮ್ ರೇಟು ನಿಮ್ಗೆ ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಬಳ್ಳಾಪುರ, ತುಮಕೂರು, ಹೊಸಕೋಟೆ, ಕನಕಪುರ ರೋಡ್ ಅಲ್ಲಿ ಇರುವಂತಹ ಕಗಲಿಪುರ, ನೆಲಮಂಗಲ, ಈ ರೀತಿ ಎಲ್ಲಾ ಜಾಗದಲ್ಲೂ ನಮ್ಮ ಔಟ್ಲೆಟ್ ಗಳನ್ನ ಮಾಡಿದ್ವಿ. ಸೊ ಎಲ್ಲಾ ಕಡೆನೂ ಒಂದೇ ರೇಟ್ ಇರುತ್ತೆ. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಅಡಿಕೆ, ತೆಂಗು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್. ಸರ್ ನಮ್ದು ಗೋವಿಂದಯ್ಯ ಅಂದ್ಬಿಟ್ಟು ನಿಂಗೇನಹಳ್ಳಿ, ಮಹದೇವಪುರ ಪೋಸ್ಟ್, ನೆಲಮಂಗಲ ತಾಲೂಕು. ಓಕೆ ಸರ್, ಈಗ ಇಲ್ಲೇನು ನೀವು ಮುಳ್ತಂತಿಗಳು ಹಾಕಿದಿರಲ್ಲ ಅದು ಯಾವ ಕಂಪ್ನಿದು ಸರ್? ಸರ್ ಹೈಕೋರ್ಟ್ ಮುಳ್ತಂತಿ ಮತ್ತೆ ಮೆಸ್ಸು. ಓಕೆ, ಎಲ್ಲಿಂದ ತಂದಿರಿ ಸರ್ ಇದು ನೀವು? ಸರ್ ನಾವು ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ವಿ. ಓಕೆ ಸರ್, ಇದು ಎಷ್ಟು ವರ್ಷ ಆಯ್ತು ಹಾಕಿ? ಸುಮಾರು ಒಂದು 10 ವರ್ಷ ಆಗಿದೆ ಸರ್. 10 ವರ್ಷ ಆಯ್ತು. ಹೆಂಗಿದೆ ಸರ್ ಕ್ವಾಲಿಟಿ? ಪರವಾಗಿಲ್ವಾ? ಕ್ವಾಲಿಟಿ ಪರವಾಗಿಲ್ಲ ಸರ್. ಓಕೆ, 10 ವರ್ಷ ಆಯ್ತು, ಎಲ್ಲೂ ತುಕ್ಕು ಹಿಡಿದಿಲ್ಲ? ಏನು ಇಲ್ಲ ಸರ್, ಇಲ್ಲ ಸರ್. ಓಕೆ, ಇದು ನೋಡ್ಬಿಟ್ಟು ಯಾರಾದ್ರೂ ರೈತರು ವಿಚಾರಿಸಿದ್ರ ಅಥವಾ ನೀವು ಯಾರಿಗಾದ್ರೂ ರೆಕಮೆಂಡ್ ಮಾಡಿದ್ರೆ? ನಾವು ಹೇಳಿದೀವಿ, ಅವರು ಯೂಸ್ ಮಾಡ್ತಾವ್ರೆ, ತಂದವ್ರೆ, ಹಾಕಿದ್ದಾರೆ. ಓಕೆ ಸರ್, ಹಿಂಗೆ ಪರವಾಗಿಲ್ವಾ ಸರ್ ಬಾಳಿಕೆ ಎಲ್ಲ? ಸರ್ ಪರವಾಗಿಲ್ಲ, ಪರವಾಗಿಲ್ಲ ಸರ್. ರೇಟ್ ಎಲ್ಲ ಹಿಂಗೆ ಕಾಸ್ಟ್ಲಿ ಅನಿಸ್ತಾ? ಹಿಂಗೆ ಇಲ್ಲ ಸರ್, ಬೇರೆ ಕಂಪೇರ್ ಮಾಡಿದ್ರೆ ಇದೇ ಬೆಟ್ರು ಸರ್. ಹಾಂ, ಓಕೆ ಸರ್. ಎಷ್ಟು ಎಕರೆ ತೋಟ ಇದೆ ಸರ್ ಇದು? ಸರ್ ಇದು 1.5 ಎಕರೆ ಇದೆ. 1.5 ಎಕರೆ. ಏನೇನು ಹಾಕಿದ್ದೀರಿ ಸರ್ ಇದರಲ್ಲಿ? ಅಡಿಕೆ, ತೆಂಗು, ಹಾಂ, ಬಾಳೆ, ಓಕೆ, ಮತ್ತೆ ಹಣ್ಣಿನ ಗಿಡಗಳು ಎಲ್ಲ ಹಾಕಿದ್ವಿ ಸರ್. ಹಿಂಗೆ ಪರವಾಗಿಲ್ಲ ಸರ್? ಲಾಭದಾಯಕವಾಗಿದೆಯಾ? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಓಕೆ ಸರ್, ಇಷ್ಟೊತ್ತು ತಮ್ಮ ಒಂದು ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್ ನಮಸ್ಕಾರ ಸರ್.